ಮಂಜುಗ ಅಡ್ಗಿನ ಹಚ್ಚಿಟ್ಟಿರ್ತೈತೆ. ಮತ್ತು ನಾವು ಕೆಲ್ಸದ ಗದ್ದಲ ಮತ್ತು ಮರಿತೀವಿ. ಇವು ಓದ್ ಬಾಂಡೆ ಅದು ಭಾಳ ಇರ್ತಾವಲ್ಲ, ಮತ್ತು ತಿಕ್ಕು ಗದ್ದಲ ಕುಂತ್ವಿ ಅಂದ್ರೆ ಮರ್ತಾ ಬಿಡ್ತೀವಿ. ದ್ಯಾಸ ಮಾಡಿ ನಿನ್ನ ಮನೆಯಿಂದ ಕೆಲಸ ಸಂಜೆದು ಕೆಲಸ ಮುಗಿಸ್ಕೊಂಡು ಬಂದು ಒಯ್ಯವ ತಾಟ ಹಚ್ಚಿಟ್ಟಿರ್ತೀವಿ. ಒಯ್ಯ ಅವಂಗ ಪಾರ್ವತಿ ನೀನು ಒಯ್ಯ ಅನ್ನಾರಿಗೆ ರೇನಾ ನೀನು ಬಂದು ಒಯ್ಯಿ. ಇರ್ಲಿ ಬಿಡಾಕಮ್ಲಕ್ಕ, ಇಲ್ಲಿ ಉಂಡು ಹೋಗಿರ್ತೀವಿ ಮತ್ತೆ ಯಾಕೆ. ಉಂಡ್ರೆ ಏನತ್ತು ಮನ್ಯಾಗ ನಾಗಪ್ಪನ ಹುಡುಗರು ತಿಂತಾವು. ಅಡ್ಗಿನೂ ಭಾಳ ಮಾಡೇವ ಬಂದು ಒಯ್ರಿ. ಕಮ್ಲಕ್ಕ ಬರ್ತೇವ. ಕಟ್ಟಿನ ಸಾರು ಕೊಡುವ ಯವ್ವ, ನಿನ್ನ ಕೈಯಿಂದ ಕಟ್ಟಿನ ಸಾರು ಅಂದ್ರೆ ಭಾಳ ಇಷ್ಟ ನನಗೆ. ಒಯ್ಯವ ಆಯ್ತು ಮನ್ಯಾಗ ಇಟ್ಟು ಬಂದೇವಿ. ಬಂದು ಒಯ್ರಿ ನೆನಪು ಮಾಡೇನು. ಇಲ್ಲಿ ಬಿಡ ಕಮ್ಲಕ್ಕ, ನಾವು ಕಡಬದು ಮಾಡಿದ್ವಿ. ಇಲ್ಲ ಉಣ್ಗಡಬದು ಮಾಡಿಲ್ಲ ಅಂತೀರಿ. ಒಯ್ಯ ಜ್ಯೋತಿ ಮತ್ತು ಅನ್ನಾರ ತಿಂತಾರ. ಒಯ್ಯವ ಬಂದು ನೀನು ಒಯ್ಗಿರ್ಜವ. ಬರ್ತೇವ ಕಮ್ಲಕ್ಕ, ಅಂಕರ್ ಸಂಜೆ ಮುಂದೆ ಬಂದು ಸಾರು ಅದು ಇಸ್ಕೊಂಡು ಹೋಗ್ತೀನಿ. ಮತ್ತೇನು ಕಮ್ಲಕ್ಕ, ನನ್ನ ಮಗಗೆ ಅಂಕರ್ ಬೇಕು ನಿನ್ನ ಕೈಯಿಂದ ಅಡಿಗೆ. ಬಂದು ಒಯ್ತೇವ ಕಮ್ಲಕ್ಕ. ಕೆಲಸ ಮಾಡ್ರಿ ಒಯ್ರಿ ವಯ್ಯವ ಬಂದು. ಮತ್ತೆ ಬಾ ಅಂದಿದ್ವಿ ಮತ್ತು ಬರಲಿಲ್ಲ ಅಂದ್ರೆ ನಮಗೂ ಹಾಳಾಕತ್ತೆ. ಬಂದು ಒಯ್ರಿ ಹುಡುಗರು ತಿಂತಾವು. ಮತ್ತೆ ಅವಳನ್ನೆಲ್ಲ ಮರಿದಲ್ವಾ. ಬಂದು ಒಟ್ಟು ಸಂಚಿದ ಮನೆಗೆ ಹೋಗಿ ಕಸ ಗಿಸ ಹೊಡೋದು, ಒಟ್ಟು ಬಾಗಿಲಿಗೆ ನೀರು ಅದು ಹಾಕಿ ದೀಪ ಹಚ್ಚಿ ಬಂದು ಒಯ್ತೀವಳ. ನೀವೇನು ಮತ್ತು ಮನಿತನ ಇದು ಮಾಡಕ್ಕೆ ಹೋಗ್ಬೇಡ್ರಿ, ಮತ್ತೆ ಕರೆಯಕ್ಕೆ ಬರ್ಬೇಡ್ರಿ ಪಾಪಲ್ಲಿದ್ದ. ನಾವು ಬಂದು ಒಯ್ತೀವಳ. ಮತ್ತೆ ದ್ಯಾಸ ಮಾಡಿ ಒಯ್ರಿ ಒಟ್ಟು. ಒಟ್ಟು ಏನು ಬೇಕು ಹಾಕೋರಕ್ಕ, ಪಲ್ಯದ ಐತೆ ನೋಡಿ. ಏನೇನು ಬೇಕು ಗಿರ್ಜಾಕ ಪಾರಕ್ಕರೇನಕ್ಕ? ಪಲ್ಯ ಹಾಕ್ಲೆ, ಉಣ್ಗಡ್ಬ ಹಾಕ್ಲೆ, ಏನು ಕಡುಬು ಏನು ಹಾಕ್ಲಿ? ಇನ್ನೂ ಅಷ್ಟು ಅಡಿವ ಅಷ್ಟು ಹಾಕೊಂಡು ಐತಡಿ ಅಡಿಗೆ. ಇನ್ನೂ ಮರೇಬೇಡ ಇನ್ನು ಮತ್ತೆ ಬೇಕಂದ್ರೆ ಹಾಕೋಸ್ಕೊತೀವಿ. ಇವ ನಂಗೂ ಐತ್ವ ಇವತ್ತು ಅಡಿ ಮತ್ತೆ ಹಾಕಿಸ್ಕೊತೀನಿ. ಇಲ್ಲ ಪಲ್ಯದೆಲ್ಲ ಐತ್ವ, ಏನು ಬೇಡ. ಹಾಕಿಸ್ಕೊರೆ ನೀವೇನು ಐತೆ ಯಾಕಂಬ್ಲಕ್ಕ. ಆಕೆ ಹಚ್ಚು ಮುಂದೆ ನೀಲ ಬಾಳನ ಹಚ್ಚಾಳ ಪಲ್ಯ ಅದು ಐತೆ ಅವ. ಏಟಾಡ್ತಿರ್ತೀರ ಗಿರ್ಜಕ್ಕಾರ ನೀವು. ಅನ್ನನ ಇಟ್ಟಿಟ್ಟ ಹಾಕೈತಿ ನೀಲ. ಅದಕ್ಕೆ ಇಷ್ಟ ಹಾಕೊಂಡು ಅಡಿಗಿರ್ತೈತಲ್ಲ, ಇದನ್ನ ತಿಂದ ಮ್ಯಾಗ ಅನ್ನ ಭಾಳ ಹೋಗುದಿಲ್ಲವ. ಅದ್ರ ಸಂಬಂಧ ನಾ ಇದ್ರಾಗ ಇಟ್ಟಿಟ್ಟು ಹಾಕಂತಂದಿದ್ದು. ಯವ್ವ ಬೇಡವ ಅನ್ನ ಮತ್ತೆ ಬೇಕಂದ್ರೆ ನೋಡ್ತೀವಿ. ಫಸ್ಟ್ ಇನ್ನೂ ಕಡುಬದವು ಉಣ್ಗಡುಬು ಮತ್ತೆ ಹೊಳ್ಕೊಂಡೆ ನಾನು. ಏನು ಬೇಡವಾ ಐತಿ ಪಲ್ಯದೆಲ್ಲ ಐತಿ. ನಿಂಗೆ ಏನು ಬೇಕು ನೋಡಿ ಹಾಕೋ. ಕುಚಿತ ಖಾರಕ್ಕೆ ಅದು ಜೀವತಿ ನೋಡಿ ಹಾಕೋರೇವ ನೀನು. ಹಳ್ಳ ಹಾಕೊಂಡು ಹಾಕಂಬ್ಲಕ್ಕ ಇಲ್ಲೇ ಇತ್ತು ನಾನು ಮುಂದೆ ನೋಡಿಲ್ಲ. ಅಡಿಗೆ ಎಲ್ಲ ಇಲ್ಲೇ ಇಟ್ಟಾನಿಲ್ಲ. ನಂಗೇನು ಬೇಕು ಹಾಕೊಂಡೇನ್ವ ನಾನು. ಮತ್ತೆ ನಿನಗೇನು ಬೇಕು ಏನ್ರ ಹಾಕೋ. ಪಲ್ಯ ಅದೇನು ಬೇಕಂದ್ರೆ ಕುಚಿತ ಖಾರ ಅದೇನು ಹಾಕೋತೀನಿ. ಬದ್ನಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಪುಂಡಿ ಪಲ್ಯ, ಗಿರ್ಜಾವ ನೀನು ಹಾಕೋ. ನೀಲ ನಿಂಗೇನು ಬೇಕು ನೋಡುವ ನೀನು ಹಾಕೋ. ಅಕ್ಕನ ಎಲ್ಲರಿಗೆ ಹಾಕಿ ಮತ್ತೆ ಹಾಕೊಂಡ್ವ. ನಂದು ಈಗ ಊಟ ಚಲೋವಾಗೈತಿ. ಇವ ನಂಗೇನು ಬೇಡವ ಸಾಕು. ಯಾರು ಉಂಡ್ರೆ ನಿಲ್ವ ಇವ ಬಂದ್ರೆ ನಿಲ್ಲವ್ರು ಇವ್ರು ಎಂಕೌಚಿಗವ್ರಿ ಮುದ್ಕೋಚಿಗವ ಬಾ ಅಂತ ಹೇಳಿದ್ದೆ. ಏನು ಮಾಡಿದ್ರೆ ಅವ್ರು ಹಾದಿ ಕಾಯ್ಕೊತ ಕುಂದಿರ್ತಾರೆ. ಯಾರು ಬರ್ತೇನಂದ್ರೆ ಸಾಕು ಪಾಪ. ಏನು ಊಟ ಮಾಡಿದ್ರೇನಿಲ್ಲ. ಅಂಕಚಿಗವ ಮತ್ತು ಮುದ್ಕೋಚಿಗವ ಬರ್ತಾರ ಅಳಕ ಬರ್ತೇನಂದ್ರೆ ಮತ್ತು ಮನೆ ತನಕ ಹೋಗಿ ಹೇಳಿ ಬಂದೇನಕ್ಕ ಮುದ್ಕಮ್ಮಗೆ. ಹೊಳ್ಳಿ ಮತ್ತು ಎಂಕೌಚಿಗವರಿಗೆ ಅಲ್ಲೇ ಬೆಟ್ಟಾದ್ರು. ಮತ್ತೆ ಯಾಕೆ ಮನೆಗೆ ಬರ್ತೇವ ಮತ್ತೆ ಆಡ್ತನ ಬರ್ಬೇಕು, ಮನೆಗಳು ದೂರ ಅಕ್ಕವು ಬರ್ತೇನೆ ಆಳ ಇಲ್ಲೇ ಬೆಟ್ಟಾಗಿ ಅಲ್ಲ ಅಂದ್ರೆ ಅವ್ರು. ಅದಕ್ಕೆ ಹೇಳೇ ಬಂದೆ ನಾಳಕ್ಕೆ ಬರ್ತಾರ. ಹಂಗೇನು ಏನು ಗೊತ್ತೇನು ಬಿಡ ಹ್ಞೂ ಅಂತಾರ. ಮತ್ತು ಇವ್ರ ಪಾಪ ಅವ್ರ ದಾರಿ ಕಾಯ್ಕೊಂತ ಇವ್ರು ಕುಂತಿರ್ತಾರೆ. ಏನು ಲಕ್ಷ್ಮಿ ಬಂದ್ಲ ನೀನು ಕಾಲೇಜ್ನಾಗಿದ್ದ ಬಂದ್ರೆ ಇಬ್ರು ಮತ್ತು ಊಟ ಅದು ಮಾಡ್ತಿದ್ರಿ. ಮತ್ತು ಅವ್ರ ಗೆಳತಿನ ಕರ್ಕೊಂಬರ್ತೇನೆ ಅಂತ ಎಷ್ಟೊತ್ತಿಗೆ ಬರ್ತಾಳೆ ಏನು ಊಟಕ್ಕೆ ಅದು ಬರ್ತಾರೆ ಕರ್ಕೊಂಬರ್ತೇನೆ ಅಂತಿದ್ಲು. ಮುದ್ಕಮ್ಮ ಎಂಕಮ್ಮ ಬರ್ತಾರ ಅವ್ರು. ಹಂಗೆ ಒಲ್ಲೆ ಅನ್ನೋದಿಲ್ಲ. ಚಿಕ್ಕವರು ಹೇಳಿದ್ರು ಮತ್ತು ಒಲ್ಲೆ ಅನ್ನೋದಿಲ್ಲ. ಬರ್ತಾರ ಆಳ ಹಾಕಂಬ್ಲಕ್ಕ. ಬಂದ್ರೆ ಬೇಷ ಹಾಕತ್ ಬಿಡೇವ ಪಾಪ ಅವ್ರು ಮತ್ತು ಹೇಳಿ ಬಂದೈತೆ. ಮತ್ತು ಇದಾಕತಿ ಮತ್ತು ಹಾದಿ ಕಾಯ್ಕೊಂತ ಕುಂತ ಮತ್ತು ಇವ್ರಿಗೆ ಊಟಕ್ಕೂ ಹತ್ತಕತಿ. ಮತ್ತು ಅವರು ಬರ್ತಾರ ಬಿಡ ಹಂಗೇನಿಲ್ಲ. ಎಲ್ಲ ಒಟ್ಟು ಬಿಟ್ಟು ಬಂದಿರ್ತೇವಲ್ಲ.